ನಮಸ್ಕಾರ ರೈತ ಬಂಧುಗಳೇ. ಇವತ್ತು ಕೃಷಿಯಲ್ಲಿ ವಿಶೇಷ ಸಾಧನೆ ಮಾಡಿದ ರೈತರ ಪರಿಚಯ ನಿಮ್ಮ ಡಿಜಿಟಲ್ ಟಿವಿ ಕನ್ನಡ ವಾಹಿನಿಯಲ್ಲಿ. ಭಾರತ ದೇಶವು ಕೃಷಿ ಪ್ರಧಾನವಾದ ದೇಶ. ಅದರಲ್ಲಿಯೂ ಕರ್ನಾಟಕದಲ್ಲಿಯೂ ಕೃಷಿಯೇತರ ಚಟುವಟಿಕೆಗಳನ್ನು ಹೆಚ್ಚಾಗಿ ಮಾಡ್ತಾರೆ. ಅಂತಹ ಕೃಷಿ ಚಟುವಟಿಕೆಯಲ್ಲಿ ವಿಶೇಷ ಸಾಧನೆ ಮಾಡಿದ ವ್ಯಕ್ತಿ ಅಂತರ ನಾವು ಈಗ ಹೋಗೋಣ. ಅವರು ಏನು ಸಾಧನೆ ಮಾಡಿದ್ದಾರೆ ಕೃಷಿಯಲ್ಲಿ ಅವ್ರನ್ನ ಮಾತಾಡ್ಸೋಣ. ಬನ್ನಿ ಹೋಗೋಣ. ಅದರಲ್ಲಿ ಸಾಧನೆ ಮಾಡಿದ್ದೀರಿ ಅಂತ ಕೇಳಿದ್ದೀವಿ. ಅದರಲ್ಲಿ ತಾವು ಏನು ಸಾಧನೆ ಮಾಡಿದಿರಿ, ಯಾವ ದೇಶದ ಬೆಳೆಗಳದಾವು, ಯಾವ ರೀತಿ ನೀವು ಇಲ್ಲಿ ಕಲ್ಟಿವೇಶನ್ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ನಮಗೆ ಹೇಳಿ. ಪೋಗತ್ಯಾನಟ್ಟಿ ಮಣ್ಣಿನಲ್ಲಿ ಕೃಷಿಯ ಕ್ರಾಂತಿ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಿಂಚಿದ ರೈತ ಶಿವನಗೌಡ ಪಾಟೀಲ್. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಪೋಗತ್ಯಾನಟ್ಟಿ ಗ್ರಾಮದ ಪ್ರಗತಿಪರ ರೈತ ಶಿವನಗೌಡ ಪಾಟೀಲ್ ಅವರು ಸಾಂಪ್ರದಾಯಿಕ ಕೃಷಿಗೆ ಹೊಸ ದಿಕ್ಕು ತೋರಿಸಿ ಗಮನ ಸೆಳೆದಿದ್ದಾರೆ. ವಿದೇಶಿ ತಳಿಗಳ ಹಣ್ಣಿನ ಗಿಡಗಳು, ಅಡಿಕೆ, ತೆಂಗು, ಮಾವು, ಪೇರು, ಲಿಂಬು, ನೇರಳೆ, ಹೂವು ಇತ್ಯಾದಿ ಸೇರಿದಂತೆ ಹಲವಾರು ಬೆಳೆಗಳನ್ನು ವೈಜ್ಞಾನಿಕ ವಿಧಾನದಲ್ಲಿ ಬೆಳೆದು ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ. ತಮ್ಮ ಹೊಲದಲ್ಲಿ ಯಾವ ಬೆಳೆ ಅದಾವು ಅನ್ನೋದು ಒಂದು ಸ್ವಲ್ಪ ನಮಗೆ ಮಾಡ್ತೀವಿ ಸರ್. ನಮ್ಮ ಹೊಲದಾಗ್ರಿ ಮಿಯಾಜಾಕಿ ಅಥವಾ ಜಪಾನ್ ವೆರೈಟಿ ಬರ್ತಿರಲ್ಲ, ಜಪಾನ್ ವೆರೈಟಿ ಮ್ಯಾಂಗೋ, ಅದೀಗ ನಮ್ಮಲ್ಲಿ 3 ವರ್ಷದಿಂದ ಆಗಿತ್ತು. ಬೇರೆ ನ್ಯೂಸ್ದಾಗ ಎಲ್ಲ ಬಂದಿತ್ತು ರೀ, ಪೇಪರ್ದಾಗ ಎಲ್ಲ ಬಂದಿತ್ತು. ಅದು ನೋಡಿ ನಮ್ಗೆ ಕನ್ನಡ ಮತ್ತು ಸೋರ್ ನ್ಯೂಸ್ದಾಗ ಕೃಷಿ ರತ್ನ ಅವಾರ್ಡ್ ಕೊಟ್ಟು ಧರ್ಮಸ್ಥಳದಾಗ ದೊಡ್ಡ ಫಂಕ್ಷನ್ದಾಗೆಲ್ಲ ನಮ್ಗೆ ಅವಾರ್ಡ್ ಕೊಟ್ಟು ಸನ್ಮಾನ ಮಾಡಿದ್ರು. ಕೃಷಿ ಮಂತ್ರಿ ಸೆಲ್ವರಾಜ್ ಅವ್ರಿ, ಮತ್ತು ವೀರೇಂದ್ರ ರೆಡ್ಡಿ ಅವರು, ನಮ್ಮ ಶ್ರೀಮಂತ ಶಕ್ತಿ ಅವ್ರಿ. ಮತ್ತು ಉಳಿಕೆದ್ದು ಎಲ್ಲ ವೆರೈಟಿ ಇದಾವ್ರಿ. ಅಂತ ನಿಮ್ಗೆ ಯಾವ ದೇಶದ ಬೇಕ್ರಿ, ಯಾವ ಮಾಣಿಕೆದಾಗ 40 ವೆರೈಟಿ ಇದಾವ್ರಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ಕಾಯಾಗಿ ಮದರ್ ಪ್ಲಾಂಟ್ ಇಲ್ಲೇ ನಾವು ಕಸಿ ಮಾಡಿ ಇವ್ನ ಅವನ ರೈತರಿಗೂ ಕೊಡೋದ್ರಲ್ಲ, ಕಸಿ ಮಾಡಿ ಐತಿಲ್ರಿ. ನಾವು ಈಗ ಹೋಗಿ ನರ್ಸರಿಗೆ ವಾರ ಎಲ್ಲಿ ಹೊರ ತರೋದ್ರಿ, ಅವ್ರು ಯಾವ ಕೊಡ್ತಾರೋ ಏನೋ ಹಂಗಾಕೈತಿಲ್ಲ. ಅದಕ್ಕೆ ನಾ ಏನು ಮಾಡಿದ್ರೆ ಎಲ್ಲ ನಮ್ಮಲ್ಲಿ ಮದರ್ ಪ್ಲಾಂಟ್ ಬೇಸಿನ್ರಿ, ನಮ್ಮಲ್ಲಿ ಕಟ್ ಮಾಡಿ ಸಸಿ ಮಾಡಿ ಅವನ ರೈತರಿಗೆ ಕೊಡ್ತೇನೆ ರೀ. ಇನ್ನು ಬಾಳಿ ಗಿಡದಾಗ 75 ವೆರೈಟಿ ಇದಾವೆ. ಮತ್ತು ಟೋಟಲ್ ಒಟ್ಟು ಎಲ್ಲ ದೇಶ ವಿದೇಶದ ಎಲ್ಲ ಹಣ್ಣಿನ ಗಿಡ ಬೆಳೆಸೇನೆ ಸರ್. ನಮ್ಮಲ್ಲಿ ಒಂದು 300 ವೆರೈಟಿ ಇದಾವ್ರಲ್ಲ. ಅದು ನಿಮ್ಮ ಈ ಮಣ್ಣದಲ್ಲಿ ಬೆಳೆ ಬರ್ತೈತಿ? ಎಲ್ಲ ಬರ್ತೈತೆ ಸರ್, ಶ್ರಮ ಪಡ್ಬೇಕ್ರಿ ಅಷ್ಟೇ. ಈಗ ಅಡಿಕೆಯಲ್ಲಿ ಬರ್ತೀರಿ, ಆ ಕಡೆ ಉತ್ತರ ದಕ್ಷಿಣ ಕರ್ನಾಟಕ ಅಡ್ಡ ಬರ್ಬೇಕು. ಈ ನಮ್ಮಲ್ಲಿ ಅಡಿಕೆ ಹೆಚ್ಚಿನಲ್ರಿ ನೋಡಿ. ಈ ಥೈಲ್ಯಾಂಡ್ ವೆರೈಟಿ ನೋಡ್ರಿ ಅಡಿಕೆ ಇಲ್ಲೇ ನೋಡ್ರಿ, ಒಂದು ಗೇಣಿಗೆ ನೆಲ ಬಿಡು ಈ ಕಡೆ ಎಲ್ಲ ಅಡಿಕೆ ನೋಡ್ರಿ. ಅಡಿಕೆ ಚಲೋ ಇದೆ. ಆ ಕ್ವಾಲಿಟಿನೂ ಇಲ್ಲಿ ನಾವು ತೆಗಿಬೋದು ಸರ್. ಅದಕ್ಕೆ ಚಲೋ ತೆಗಿಬೋದು ನಾವು. ಅಲ್ಲಿ ಆ ಕಡೆ ಮಳೆ ಜಾಸ್ತಿ ಆಗೈತೆ ಸರ್. ಮತ್ತು ಈ ಬೆಂಕಿ ರೋಗ, ಚಿಕ್ಕಿ ರೋಗ ಜಾಸ್ತಿ ಬರುತ್ತೆ. ನಾವು ಏನು ಇದಕ್ಕೆ ಒಂದು ಗೊಬ್ಬರ ಸೆಗಣಿ ಗೊಬ್ಬರ ಒಂದು ಟೇಲರ್ ಹಾಕ್ಯಾನ್ರಿ, ಅಂದ್ಬಿಟ್ರೆ ಏನು ಮಾಡಿಲ್ಲ. ಎಲ್ಲ ಆರ್ಗ್ಯಾನಿಕ್ದಾಗ ಐತಿ ಅಡಿಕೆ. ಅವ್ರು ಲಾಗೋಡ್ ಹಾಕಿಲ್ಲ, ಯಾವುದೂ ಇಲ್ಲ. ರಾಸಾಯನಿಕ ಗೊಬ್ಬರ ಹಾಕಿಲ್ಲ. ಅಡಿಕೆ ಇದು ಬೆಸ್ಟ್ ಬಂದ್ರಿ, ಅದಕ್ಕೆ ಚಲೋ ಬಂದ್ರಿ. ಈಗ ನೀವು ಜಪಾನ್ದ ಮಿಯಾಜಾಕಿ ಮಾವಿನ ಹಣ್ಣು ಹೇಳಿ, ಹಾಂ ರೀ, ಇಲ್ಲಿ ಮಾರಾಟ ಆಗುತ್ತಾರೆ. ಈಗ ಮಾರಾಟ ಅಂದ್ರೆ ಸರ್ ನಾ ಏನು ಮಾಡಿರಿ, ಸಸಿಗಳು ಅಟ್ಟ ಮಾರಾಟ ಮಾಡ್ತೀನಿ. ತಪ್ಪು ಎಲ್ಲ ರೈತರಿಗೆ ಸಸಿಗಳು ಮಾರಾಟ ಮಾಡ್ತಾರೆ. ಅದನ್ನು ನಾ ಈಗ ಸುಮ್ಮನೆ ಮಾರಾಟ ಮಾಡ್ತೀನಿ, ಕಾಯಿ ಯಾರಿಗೆ ಮಾರಾಟ ಮಾಡಿ. ಅದನ್ನು ನಾವು ಇಲ್ಲಿ ತಿನ್ನಕ್ಕಾದ್ರೂ ಉಪಯೋಗಿಸ್ಬೋದು. ಮಾರಾಟಕ್ಕಂತೆಲ್ಲ ತಿನ್ನಕ್ಕಾದ್ರೂ ಉಪಯೋಗಿಸ್ಬೋದು. ಅದೇ ರೀತಿ ಮತ್ತೆ ಬೇರೆ ಬೆಳೆಗಳು ನೀವು ತಂದಿದ್ದೀರಲ್ಲ, ಇಲ್ಲೆಲ್ಲ ಸಕ್ಸಸ್ ಆಗಿದೆ? ಎಲ್ಲ ಸಕ್ಸಸ್ ಆಗಿದೆ ಸರ್. ಆಲ್ಮೋಸ್ಟ್ ಎಲ್ಲ ಕೆಲವೊಂದು ಒಂದು ಸ್ವಲ್ಪ ಹೋಗಿದಾವು. ಬಟ್ ಉಳಿಕೆದು ಯಾವ ನನಗೆ ಇದಾಗಿಲ್ಲ, ಸೆಟ್ ಆಗಿದಾವೆಲ್ಲ ಸಕ್ಸಸ್ ಮಾಡಿದ್ದೇನೆ ನಾನು. ಮತ್ತು ಫಾದರ್ ಮತ್ತೊಂದು ತಂದಾರು, ಅದ್ರ ಮ್ಯಾಗ ಪ್ರಯೋಗ ಮಾಡಿ ಸಕ್ಸಸ್ ಮಾಡಿದ್ದೇನೆ. ಈಗ ನೀವು ಬೇರೆ ದೇಶದ್ದು ಇವು ಎಲ್ಲ ಬೆಳೆ ತಂದಿದ್ದೀರಲ್ರಿ, ಈಗ ಅವ್ನು ತರಬೇಕಾದ್ರೆ ಯಾವ ರೀತಿ ಪ್ರಯತ್ನ ಮಾಡಿದ್ರಿ, ಹೆಂಗೆ ತಂದಿರಿ? ಅದೆಲ್ಲ ಕಷ್ಟ ಇತ್ತು ಬರ್ರಿ ಸರ್. ಅದೇ ಹೋದ್ರೆ ಎಲ್ಲ ಭಾಳ ಕಷ್ಟ ಇರುತ್ತೆ, ರೊಕ್ಕ ಖರ್ಚಾಕಾದ್ರೆ ಭಾಳ. ಬಿಜಾರು ಬಟ್ ಮಾಡಿದವ್ರಿ, ಮಾಡಿದವು. ಈಗ ಒಟ್ಟು ರೈತರಿಗೆ ಒಟ್ಟು ಎಲ್ಲ ರೈತರಿಗೆ ಇಲ್ಲಿ ಸಸಿ ಮಾಡಿ ಕೊಡೋದೆಲ್ಲ ಚಲೋ ಇತ್ತು. ಇಲ್ಲಿ ನಮ್ಗೆ ಪ್ರಶಸ್ತಿನೂ ಸಾಕಷ್ಟು ಸೆಂಟ್ರ್ ನಮ್ಮ ಕರ್ನಾಟಕ ಸರ್ಕಾರದಿಂದ ಆತ್ಮ ವಿಭಾಗದಾಗ ಜಿಲ್ಲಾ ಮಟ್ಟದ ಒಂದು ಅವಾರ್ಡ್ ಕೊಟ್ಟರು ರೀ 2018-19. ಆಮ್ಯಾಗ 18-19 ರಾಷ್ಟ್ರ ಮಟ್ಟದ ರಾಷ್ಟ್ರ ಪ್ರಶಸ್ತಿ ಸಿಕ್ತು ನನಗೆ, ಡಿಲ್ಲಿಗೆ ರೀ. ಆಮ್ಯಾಗ 21-22 ಮತ್ತು G20 ಡಿಲ್ಲಿಗೆ ಕರೆದ್ರಿ, ಮೋದಿ ಅವ್ರು ಆಗಿದ್ದು ಜಿಲ್ಲೆಯಾಗ. ಅಲ್ಲಿ ಪ್ರಶಸ್ತಿ ಅವಾರ್ಡ್ ಬಂದವ್ರು ನಂಗೆ. ಸಾಕಷ್ಟು ನಮ್ಮ ಭಾರತ ಸರ್ಕಾರದ ನಂಗೆ ಸಾಕಷ್ಟು ಅವಾರ್ಡ್ಗಳೆಲ್ಲ ಬಂದವು. ನಿಮ್ಮ ಪ್ರಶಸ್ತಿ ಕೊಡ್ಬೇಕಾದ್ರೆ ಹೆಂಗೆ ನಿಮ್ಮನ್ನ ಐಡೆಂಟಿಫಿಕೇಶನ್ ಹೆಂಗೆ ಮಾಡಿದ್ರಿ ಸರ್ಕಾರದಲ್ಲಿ? ನಾವು ಅದೊಂದು ಇದಾಯ್ತು ಸರ್, ಅಪ್ಲಿಕೇಶನ್ ಹಾಕಿದ್ರೆ ಅವ್ರ ಅದನ್ನ ಆ ಕಡೆಯಿಂದ ಹತ್ತಿರದ. ಮತ್ತು ಒಂದು ಅವರ ಕರೆದಾರೆ ಸರ್ ಡೆಲ್ಲಿಯಿಂದ, ನಮಗೆ ಗೊತ್ತಿರಲಿಲ್ಲ. G20 ಸಭೆ ಆಗಿತ್ತಿರಲ್ಲ, ಆಗ 147 ದಿವಸ ಏನೋ ಒಂದು ಸಭೆ ಐತಿರದ. ಆಗ ನಮಗೆ ಮೊದಲ 3 ತಿಂಗಳು ಆಗ ಹೇಳ್ರಿ ಎಲ್ಲ ನಮ್ಮ ಹಣ್ಣು ಎಷ್ಟು ವೆರೈಟಿ ಅದಾವಲ್ಲ ಅವನ್ನೆಲ್ಲ ನಮ್ಮ ಇಲ್ಲೆಲ್ಲ ನಮ್ಮ ತೋಟದಾಗ ಎಷ್ಟು ಬೆಳೆಸೇನ್ರಲ್ಲ ಅದನ್ನೆಲ್ಲ ಲಗೇಜ್ ವಿಮಾನಕ್ಕೆ ಎಲ್ಲ ಹಾಕೊಂಡು ನಮಗೆಲ್ಲ ಕರ್ಕೊಂಡು ಹೋಗಿರಿ ಸರ್. ಎಲ್ಲ ವ್ಯವಸ್ಥೆ ಮಾಡಿರೋರು. ಮತ್ತು ಎಕ್ಸಿಬಿಷನ್ಗೂ ಎಲ್ಲ ಇಡ್ತೀವಿ? ಹಾಂ, ಎಲ್ಲ ಗೌರ್ಮೆಂಟ್. ಹಾಂ, ಗೌರ್ಮೆಂಟ್ ಹೋಗುತ್ತೆ ಸರ್.
ಇದು ನಿಮ್ಮದು ಒಟ್ಟು ಎಷ್ಟು ಎಕರೆ ಇದೆ? ಇದು ನಮ್ದು ಇದು ಎಲ್ಲ ಈ ಪ್ರಯೋಗ ಮಾಡಕತ್ತದ ನಾವು ಒಂದು ಯೂನಿವರ್ಸಿಟಿ ಟೈಪ್ ಪ್ರಯೋಗ ಮಾಡತ್ತಂತೆ ಸರ್. ನನಗೆ ಲಾಭ ಐತಿ ಎಲ್ಲ ಐತಿ. ಇದ್ರ 1.5 ಎಕರೆ ಮಾಡಿ ಸರ್. ಇದ್ರಾಗ ಇನ್ನು ಉಳ್ಕೆದ ಎಕರೆ ಕಬ್ಬೆಲ್ಲ ಬೇರೆ ಐತ್ರೆ. ಇದ್ರಾಗ ಒಟ್ಟು ಇದು ಹಣ್ಣಿನ ಗಿಡ ಅಡಿಕೆ ಎಲ್ಲ ಮಾಡಕತ್ತದ ಒಂದು 1.5 ಎಕರೆ ಸರ್. ಮ್ಯಾಂಗೋ ಎಲ್ಲ ಇರುತ್ತೆ, ಲವಂಗಾನ ಲಿಚ್ಚಿ ಎಲ್ಲ ಕಾಯಿ ಆಗತ್ತವ್ರಿ. ಲಿಚಿನ ಎಲ್ಲ ಕಾಯಿ ಅದಾವ್ರಿ ಸರ್, ಎಲ್ಲ ಕಾಯಿ ಅದಾವ. ಆಮೇಲೆ ಇದು ನೀವು ಎಷ್ಟು ವರ್ಷ ಆತು ಮಾಡಕೈತ್ರಿ ಇದು? ನಾ ಮಾಡಕತ್ತ ಒಂದು 10 ವರ್ಷ ಸರ್. ಈಗ ಒಟ್ಟು ಈ ರೈತರಿಗೆ ನೀವು ಒಳ್ಳೆ ಮಾಡಲಾಗಿದ್ದೀರಿ. ಹಾಂ ಸರ್, ಹಾಂ ಕರೆಕ್ಟ್. ಮತ್ತು ನಮಗೆ ಯಾವ್ಯಾವ ಬೆಳೆ ಅನ್ನೋದು ಒಂದು ಸ್ವಲ್ಪ ತೋರಿಸ್ತೀರಿ ವಿಶೇಷವಾದ್ದು? 10 ವರ್ಷ ಸರ್. ಓಕೆ, ಹೋಗೋಣ ಸರ್. ರೈತರಿಗೆ ಗಿಡಗಳ ಮಾಹಿತಿ, ಮಾರ್ಗದರ್ಶನ ಹಾಗೂ ಗಿಡಗಳ ಮಾರಾಟದ ಮೂಲಕ ಕೃಷಿ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತಿದ್ದಾರೆ. ನಾವು ನಂದಕಿಶೋರ್ ಗೌಡರ್ ನೇತೃತ್ವದಲ್ಲಿ ಅವರ ತೋಟಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ತಮ್ಮಲ್ಲಿರುವ ವಿವಿಧ ತಳಿಗಳ ಗಿಡಗಳ ವಿಶೇಷತೆ, ಉತ್ಪಾದನಾ ಸಾಮರ್ಥ್ಯ ಮತ್ತು ನಿರ್ವಹಣಾ ವಿಧಾನಗಳ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ನೀಡಿದರು. ಕೃಷಿಯು ಕೇವಲ ಉದ್ಯೋಗವಲ್ಲ, ಲಾಭದಾಯಕ ಉದ್ಯಮವನ್ನಾಗಿಯೂ ರೂಪಿಸಬಹುದು ಎಂಬುದನ್ನು ತಮ್ಮ ಸಾಧನೆಯ ಮೂಲಕ ಸಾಬೀತುಪಡಿಸಿದ್ದಾರೆ. ಇಂದು ಯುವಕರು ಕೃಷಿಯಿಂದ ದೂರವಾಗುತ್ತಿರುವ ಸಂದರ್ಭದಲ್ಲಿ ಶಿವನಗೌಡ ಪಾಟೀಲ್ ಅವರ ಸಾಧನೆ ಕೃಷಿ ಕ್ಷೇತ್ರಕ್ಕೆ ಹೊಸ ಆಶಾಕಿರಣವಾಗಿದೆ. ಪರಿಶ್ರಮ, ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪವಿದ್ದರೆ ಕೃಷಿಯಲ್ಲಿಯೂ ಯಶಸ್ಸಿನ ಶಿಖರ ತಲುಪಬಹುದು ಎಂಬುದನ್ನು ಅವರೇ ಜೀವಂತ ಉದಾಹರಣೆ. ಇಂತಹ ಸಾಧಕ ರೈತರಿಗೆ ನಮ್ಮ ವಾಹಿನಿಯ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಹ್ಯಾಟ್ಸ್ ಆಫ್. 1 ಕಿಲೋ ಆಗೈತೆ ಹೊಸ ವೆರೈಟಿ, ವೈಟ್ ಜಾಮೂನು, ಸೈಲೆಂಟ್ ಎಲ್ಲ ವೆರೈಟಿ ಇದಾವ್ರಿ. ಎಲ್ಲ ಸಸಿಗಳು ಮಾರತ್ತೆ ಎಲ್ಲ. ಇದ್ಯಾವ ವೆರೈಟಿ? ಇದು ಬನಾನಾ ಮ್ಯಾಂಗೋ ಸರ್. ಬನಾನಾ ಮ್ಯಾಂಗೋ ಇದೇ ಟೈಪ್ದಾಗ ಬನಾನಾ ಪಿಂಕ್ ಒಂದು ಇದು ಮಾಡಿ. ಇನ್ನೊಂದು ಕ್ಯೂ ಜೈ ಐತಿ ರೀ, ಚೈನಾದ ಭಾರಿ ಟೇಸ್ಟ್ ಇದೆ ಮ್ಯಾಂಗೋ. ಆಚೆ ಐತೆ ಮಾಡ್ಕೊಡ್ತೀನಿ. ರೈತರು ರೀ, ಮತ್ತು ಎಲ್ಲ ವೆರೈಟಿ ಬೆಳೆದಾನು. ಮತ್ತು ಇವನ್ನ ನಮ್ಮ ಎಲ್ಲ ರೈತರಿಗೆ ಸಸಿಗಳು ಮಾಡಿಕೊಡತ್ತಾನು. ನಮ್ಮದೊಂದು SM ಪಾಟೀಲ್ ಫಾರ್ಮ್ ನರ್ಸರಿ ಒಂದು ಫೆಸಿಲಿಟಿ ಅಂತ. SM ಪಾಟೀಲ್ ಫಾರ್ಮ್ ನರ್ಸರಿಗೆ ನೀವು ವಿಸಿಟ್ ಕೊಡಿರಿ. ನಮ್ಮದೆಲ್ಲ ಅಡಿಕೆ ಹಚ್ಚಿದನು ಎಲ್ಲ ನೋಡಿರಿ. ನಮ್ಮ ಬೆಳಗಾವಿ ಜಿಲ್ಲೆದಾಗ ಯಾರಾದರೂ ಅಡಿಕೆ ಹಚ್ಚಿರಿ, ಅಡಿಕೆ ಕಾಳು ಮೆಣಸು ಹಚ್ಚಿರಿ, ಎಲ್ಲ ರೋಗ ಬರೋದಿಲ್ಲ. ಮತ್ತು ಇದು ಲಾಭ ಭಾಳ ಐತ್ರಿ. ಕಾಳು ಮೆಣಸು ಅಡಿಕೆ ಮಾಡಿರಿ. ಸರ್ವ ಕಬ್ಬಿನ ಚಲೋ ದನ ಐತಿ ಹೋಗಿಲ್ಲ, ಇದನ್ನು ಮಾಡಿರಿ. ಚಲೋ ಆಗೈತೆ ನಾನು ಉದ್ದೇಶ ಐತ್ರಿ. ಯಾಕಂದ್ರೆ ಸಾಕಷ್ಟು ರೊಕ್ಕ ಆಗ್ತೈತಿ. ಇದು ಊರು ಯಾವ ಊರು ರೀ? ಮತ್ತು ಯಾವ ತಾಲೂಕು ಬರ್ತೈತಿ, ಯಾವ ಜಿಲ್ಲಾದಾಗ ಬರ್ತೈತಿ? ನಮ್ಮದು ಊರು ಬೆಳಗಾವಿ ಜಿಲ್ಲೆ ರೀ, ಚಿಕ್ಕೋಡಿ ತಾಲೂಕು. ಹೋಗ್ತಾನೆತ್ತಿ ಅಂದ್ರೆ ಬೆಲ್ಲದ ಬಾಗಿ ಊರು ನಡ್ಕೊಂಡು ಹೋಗ್ತಾರೆ ಆ ಹಳ್ಳ. ಮತ್ತು ಸಸಿಗಳು ಬೇಕಾದ್ರೆ ಯಾರು ರೈತರೆಲ್ಲ ನೋಡ್ಬೋದು, ನೋಡಿ ಅಂಗೋಲ ವೆರೈಟಿ ನೋಡಿ ಮತ್ತು ಅದಕ್ಕೆ ವೆರೈಟಿ ಸಿಗ್ಬಿಡ್ತಾವೆ. ಮತ್ತು ಅಡಿಕೆನೂ ಮಾಡ್ಬೋದು, ಅಡಿಕೆ ಸಸಿನೂ ಕೊಡ್ತಾನೆ, ಚಲೋ ಐತಿ. ಮತ್ತು ಯಾರು ಸಸಿ ಬೇಕಾದ್ರೆ ನನ್ನ ನಂಬರ್ 87141489 ನನ್ನ ನಂಬರ್ ಫೋನ್ ಮಾಡಿರಿ. ದಯವಿಟ್ಟು ಎಲ್ಲ ಥರದ ದೇಶ ವಿದೇಶದ ಎಲ್ಲ ಹಣ್ಣಿಗಳ ಸಿಗ್ತಾವೆ. ನಮ್ಮದು ಪ್ರಯೋಗ ಮಾಡಿ ಎಲ್ಲ ರೈತರಿಗೆ ಕೊಡ್ತಿರ್ತೇನೆ ರೀ. ನಮಸ್ಕಾರ.